ಹೇ ಗೈಸ್, ಇವಾಗ ನಾವು ಚಂದ್ರಗುತ್ತಿ ಟೆಂಪಲಿಂದ ಸ್ವಲ್ಪ ಮುಂದೆ ಕದಂಬರು ಆಳ್ವಿಕೆ ಮಾಡುವಾಗ ಕಟ್ಟಿರುವ ಒಂದು ಅದ್ಭುತವಾದಂಥ ಕೋಟೆ ಇದೆ. ಇದು ದಟ್ಟವಾದ ಅರಣ್ಯದ ಹೊರಗಡೆ ಇರೋದ್ರಿಂದ ಸೊ ನೀವೇನಾದರೂ ಬಂದರೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಬರ್ಬೇಕು. ಯಾಕಂದರೆ ಅಲ್ಲಿ ಡೆವಲಪ್ ಆಗಿರುವಂಥದ್ದು ಆಹಾರನೋ ನೀರೋ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅದಕ್ಕೆ ಸುಮಾರು ಚಂದ್ರಗುತ್ತಿ ಟೆಂಪಲಿಂದ ಮೇಲೆ ನಡ್ಕೊಂಡು ಹೋಗೋದಾದರೆ ಒಂದು 2-2.5 ಕಿಲೋಮೀಟ್ರ್ ಮುಂದೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದರೆ ದಟ್ಟ ಕಾಡಿನ ನಡುವೆ ಕದಂಬ ರಾಜರು ಕಟ್ಟಿರುವಂತಹ ಕೋಟೆಗಳಿವೆ. ಇದೆಲ್ಲ ಕೋಟೆ ಕಾವಲಿಗೆ ಅಂತ ಇರೋದು, ಮತ್ತು ಕೋಟೆಯ ಮೇಲೆ ಹೋದ್ಮೇಲೆ ಎಲ್ಲ ಏರಿಯಾನು ತುಂಬ ಕ್ಲೀನಾಗಿ ನೋಡೋದಕ್ಕೆ ಸಾಧ್ಯ. ಬನ್ನಿ ಆ ಕೋಟೆ ಹೇಗಿದೆ ಅಂತ ನೋಡೋಣ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದು ಒಂಥರ ಟ್ರೆಕ್ಕಿಂಗ್ ಹೋದಾಗೇನೆ ಕಾಡಿನ ನಡುವೆ ಹೋಗ್ತಾ ಇರೋದು. ಸೊ ಇಟ್ಸ್ ರಿಯಲಿ ಅಮೇಝಿಂಗ್. ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಕೋಟೆಯ ಅವಶೇಷಗಳು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕೋಟೆ ಇನ್ನೇನು ಭದ್ರವಾಗಿಲ್ಲ. ಸೊ ಆಲ್ರೆಡಿ ಬಿದ್ದೋಗ್ಬಿಟ್ಟು ಕಲ್ಲು ಇವುಗಳೆಲ್ಲ ಆಲ್ರೆಡಿ ಕೆಳಗಡೆ ಬಿದ್ದು ಸೊ ಮೊದಲಿನ ಹಾಗೆ ಕ್ಲೀನಾಗಿ ಕಾಣಿಸಲ್ಲ. ಅದರಿಂದ ಕಾಡಲ್ಲಿ ಹುಡ್ಕೊಂಡು ಹೋಗ್ಬೇಕಾಗತ್ತೆ ದಾರಿಯಲ್ಲಿ. ಎಲ್ಲನೂ ಅದ್ಭುತವಾದ ಕಲ್ಲಿನಿಂದ ಕಟ್ಟಿರುವಂಥ ಕೋಟೆಗಳು. ಇದು ಒಂದು ಚಿಕ್ಕದಾದ ಎಂಟ್ರೆನ್ಸ್ ಕೋಟೆ ಮೇಲ್ಭಾಗದಲ್ಲಿದೆ. ಸೊ ಇದು ಕೋಟೆಯ ಗೇಟ್ ರೀತಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿಂದ ಎಂಟ್ರೆನ್ಸಿಂದ ಮುಂದೆ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ಅದರಿಂದ ದಾಟ್ಕೊಂಡು ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಅಲ್ಲಿಂದ ಮುಂದೆ ಮೇಲ್ಭಾಗಕ್ಕೆ ರೀಚ್ ಆಗೋ ದಾರಿಗಳಿದೆ. ಸೊ ಆ ದಾರಿ ಮುಖಾಂತರ ನೀವು ಇನ್ನು ಮೇಲ್ಗಡೆ ನಡ್ಕೊಂಡು ಹೋಗ್ಬೋದು. ಸುತ್ತಲೂ ದಟ್ಟವಾದ ಕಾಡಿರುತ್ತೆ. ನೋಡಿ ಗೈಸ್, ಇದೆಲ್ಲ ಕದಂಬರ ಕಾಲದಲ್ಲಿ ಕೆತ್ತನೆ ಮಾಡಿರುವಂತಹ ಕಲ್ಲಿನ ಕೆತ್ತನೆಗಳು. ಇವನ್ನೆಲ್ಲ ಅಲ್ಲಲ್ಲಿ ಕಾಡಿನ ಮಧ್ಯದಲ್ಲಿ ನಿಮ್ಗೆ ನೋಡೋ ಸಿಗುತ್ತೆ. ಸೊ ಸುತ್ತಲೂ ಕೋಟೆ ಇದೆ. ಈ ಕೋಟೆ ಒಳಭಾಗದಲ್ಲಿ ಈ ಥರ ಕಲ್ಲಿನ ಕೆತ್ತನೆಗಳು ಅದು ಕಾಣಿಸುತ್ತೆ. ಇವೆಲ್ಲ ಕದಂಬರ ವಾಸ್ತುಶಿಲ್ಪವನ್ನು ಪ್ರತಿಬಿಂಬನೆ ಮಾಡುವಂತಹದ್ದು. ಬನ್ನಿ ಇನ್ನು ಮೇನ್ ಕೋಟೆ ಒಳಗಡೆ ಹೋಗೋಣ. ಮುಂದೆ ನಡ್ಕೊಂಡು ಹೋದರೆ ಅಲ್ಲಿ ಕಲ್ಲಿನಲ್ಲಿ ಮಾಡಿರುವಂಥ ಹಲವಾರು ರಚನೆಗಳನ್ನು ನೀವು ನೋಡೋಕ್ಕೆ ಸಿಗುತ್ತೆ. ಇವೆಲ್ಲ ಅವಶೇಷಗಳು, ಯಾವುದು ಮೊದಲಿನ ಸ್ಥಿತಿಯಲ್ಲಿ ಇಲ್ಲ ಇವಾಗ. ಬನ್ನಿ ಗೈಸ್, ಇವೆ ಇನ್ನೂ ಅಡ್ವೆಂಚರ್ ಆಗಿದೆ. ನಾವು ಇನ್ನೂ ಬೆಟ್ಟದ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ. ನೀವು ಮೇಲ್ಮುಖವಾಗಿ ನಡ್ಕೊಂಡು ಹೋಗಬೇಕು. ಯಾಕಂದರೆ ಕೋಟೆ ಇರೋದು ತುಂಬ ಮೇಲ್ಭಾಗದಲ್ಲಿ. ಸೊ ಇಲ್ಲಿ ಈ ಥರ ಕಡಿದಾದ ಕಲ್ಲಿನ ರಸ್ತೆಗಳಿರುತ್ತೆ. ಅಂದರೆ ಯಾವುದು ಮೊದಲಿನ ಸ್ಥಿತಿಯಲ್ಲಿಲ್ಲ. ಇವಾಗ ಕೆಲವೊಂದನ್ನು ಸ್ವಲ್ಪ ಪ್ರಮಾಣದಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇನ್ನು ಉಳಿದಿರುವಂತೆ ಎಲ್ಲ ಪೂರ್ತಿಯಾದ ಕಲ್ಲಿನ ದಾರಿ. ಹಾಗೆ ಅಕ್ಕಪಕ್ಕದಲ್ಲಿ ದಟ್ಟವಾದ ಅರಣ್ಯ ಕಾಣಕ್ಕೆ ಸಿಗುತ್ತೆ. ಅದೇ ರೀತಿ ನೀವು ಮುಂದೆ ನಡ್ಕೊಂಡು ಹೋಗ್ತಾ ಹೋದರೆ ನಿಧಾನವಾಗಿ ಅಕ್ಕಪಕ್ಕ ನೋಡಿ ಗೈಸ್, ಇವೆಲ್ಲ ಕಲ್ಲಿನ ಕೋಟೆಗಳು. ಕದಂಬರ ರಾಜ್ಯದಲ್ಲಿ ಕಟ್ಟಿರುವಂತಹ ಅದ್ಭುತವಾದ ರಚನೆಗಳು ಇವೆಲ್ಲ. ಇಲ್ಲಿಂದ ನೀವು ಇನ್ನೂ ಒಳಗಡೆ ಹೋಗ್ಬೇಕು. ಯಾಕಂದರೆ ಇದು ಆಲ್ಮೋಸ್ಟ್ ಒಂದು 2-2.5 ಕಿಲೋಮೀಟ್ರ್ ಬರುತ್ತೆ ಕೆಳಗಡೆಯಿಂದ ನಡ್ಕೊಂಡು ಬರೋದಾದರೆ. ಬನ್ನಿ ಇನ್ನು ಮೇಲ್ಗಡೆ ಹೋಗ್ಬಿಟ್ಟು ಇನ್ನು ಏನೇನಿದೆ ಅಂತ ನೋಡೋಣ. ಎಲ್ಲ ಪಾಳು ಬಿದ್ದಾಗಿರೋಗಿದೆ. ಯಾಕಂದರೆ ಸುಮಾರು 3-4ನೇ ಶತಮಾನದಲ್ಲಿ ಇವನ್ನೆಲ್ಲ ಕಟ್ಟಿ ನಿರ್ಮಾಣ ಮಾಡಿರೋದಂತ ಪ್ರತೀತಿ ಇದೆ ಕದಂಬರ ಕಾಲದಲ್ಲಿ. ಇದು ಜರಿ ಉಗಮ ಸ್ಥಳ. ನೋಡಿ ಗೈಸ್, ಇದು ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇರುವಂತಹ ಪಿರಂಗಿಗಳು. ಗುಡ್ಡದ ಮೇಲ್ಭಾಗದಲ್ಲಿ ವ್ಯೂ ಪಾಯಿಂಟಲ್ಲಿ ನಿಂತ್ಬಿಟ್ಟು ಅಲ್ಲಿಂದ ಯೂಸ್ ಮಾಡ್ತಾ ಇದ್ರು. ಸೊ ತುಂಬ ದೂರ ಕವರ್ ಮಾಡ್ತಾ ಇತ್ತು ಇದು. ಈಗ ನಾನು ಬೆಟ್ಟದ ಮೇಲ್ಭಾಗದಲ್ಲಿದ್ದೀನಿ. ಇದೆಲ್ಲ ಉದುರೋಗಿರೋ ಕೋಟೆ ಅವಶೇಷಗಳು. ಇದ್ರ ಮೇಲೆ ನಿಂತು ನೋಡಿದ್ರೆ ವ್ಯೂ ಪಾಯಿಂಟು ತುಂಬಾ ಕ್ಲಿಯರ್ ಆಗಿ ಆಲ್ಮೋಸ್ಟ್ ಸುತ್ತಮುತ್ತ ಎಲ್ಲನೂ ಕವರ್ ಆಗುತ್ತೆ. ಬನವಾಸಿ ಏರಿಯಾ ಏನಿದೆಯಲ್ಲ, ಪಟ್ಟಣ, ಸೊ ಪೂರ್ತಿಯಾಗಿ ಕವರ್ ಆಗ್ತಾ ಇದೆ ಇಲ್ಲಿಂದ. ಮೇಲ್ಭಾಗದಲ್ಲಿ ನಿಂತ್ಕೊಂಡು ಕೆಳಗಡೆ ಇರುವ ಪ್ಲೇಸನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಇರುವ ಸಿಟಿ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಹಾಗೆ ಸುತ್ತಮುತ್ತಲೂ ಇರುವ ದಟ್ಟವಾದ ಅರಣ್ಯ ಕೂಡ ನಿಮಗೆ ಕಾಣಕ್ಕೆ ಸಿಗುತ್ತೆ. ಇವುಗಳೆಲ್ಲ ಸೆಕ್ಯೂರಿಟಿ ಪರ್ಪಸ್ ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಏನೇ ನಡೀತಾ ಇದ್ರು ಕ್ಲೀನಾಗಿ ಕಾಣಿಸ್ತಾ ಇದ್ವು. ಕಾಣಿಸ್ತಾ ಇರೋದು ಕೋಟೆ. ಸೊ ಅದರ ಹತ್ರ ಹೋಗ್ತಾ ಇದ್ದೀವಿ.
ಸುತ್ತಲೂ ದೊಡ್ಡ ದೊಡ್ಡವಾದ ಕಲ್ಲಿರೋದ್ರಿಂದ ಸೊ ನಡೆಯುವಾಗ ತುಂಬ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಬೈ ಚಾನ್ಸ್ ಸ್ಲಿಪ್ ಆಗಿ ಬಿದ್ದರೆ ಏಟಾಗೋ ಚಾನ್ಸಸ್ಸು ಜಾಸ್ತಿ ಇದೆ. ಕೋಟೆಯನ್ನು ಭದ್ರವಾದ ದೊಡ್ಡ ದೊಡ್ಡ ಕಲ್ಲಿನಿಂದ ಕಟ್ಟಿದ್ದಾರೆ. ಹಾಗೆ ದೊಡ್ಡದಾದಂಥ ಕಲ್ಲಿನ ಮೇಲ್ಭಾಗದಲ್ಲಿ ಇದೊಂದು ಥರ ಕಾವಲು ಕೋಟೆ ಇದು. ಇಲ್ಲಿ ನಿಂತ್ಕೊಂಡು ಸೊ ಆ ಮಧ್ಯದಲ್ಲಿರುವ ಚಿಕ್ಕ ಚಿಕ್ಕ ವ್ಯೂ ಪಾಯಿಂಟ್ಗಳಿಂದ ಸೊ ಮೇ ಬಿ ಗನ್ನು ಅಥವಾ ಯಾವುದೋ ರೀತಿಯಾದಂಥ ಆಯುಧ ಇಟ್ಟು ಕಾಯ್ತಾ ಇದ್ರು. ಅದೊಂಥರ ಕೋಟೆಯ ಎಂಟ್ರೆನ್ಸ್ ಭಾಗ. ತುಂಬಾ ಸಾಲಿಡ್ ಕಲ್ಲುಗಳಿಂದ ಕಟ್ಟಿರುವಂಥ ಕೋಟೆ ಇದು. ಮಧ್ಯದಲ್ಲಿ ಮೇಲ್ಗಡೆ ಹೋಗೋದಕ್ಕೆ ದಾರಿ ಇದೆ. ವಿಶೇಷತೆ ಏನಪ್ಪ ಅಂತಂದರೆ ಸುಮಾರು 3-4ನೇ ಶತಮಾನದಲ್ಲಿ ಕಟ್ಟಿರೋ ಈ ಕೋಟೆ ಇನ್ನೂ ಕಲ್ಲಿನಿಂದ ಏನೂ ಆಗದೆ ಹಾಗೆ ಭದ್ರವಾಗಿದೆ. ಹಾಗೆ ಕೋಟೆ ಒಳಭಾಗನ ಪ್ರವೇಶ ಮಾಡ್ತಾ ಇದ್ದೀವಿ. ಮಧ್ಯದಲ್ಲಿ ಚಿಕ್ಕದಾದಂಥ ಕಡಿದಾದ ದಾರಿ ಇದೆ. ಹಾಗೆ ಹೋದರೆ ಒಳಗಡೆ ಸುತ್ತಮುತ್ತ ಅಭೇದ್ಯವಾದ ಕೋಟೆ, ದೊಡ್ಡ ದೊಡ್ಡ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಕೋಟೆ ಇದು. ಇವುಗಳೆಲ್ಲ ಸೇಫ್ಟಿಗಂತ ಮೇಲ್ಗಡೆ ನಿಂತು ಅಕ್ಕಪಕ್ಕದಲ್ಲಿ ಯಾರಾದರೂ ಬರ್ತಾರಾ ಇಲ್ಲ ಅಂತ ಚೆಕ್ ಮಾಡೋಕ್ಕಂತ ಇಟ್ಟಿರೋ ಪ್ಲೇಸ್ಗಳಿವು. ಇಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ತಂಗುದಾಣಗಳ ಥರನೋ ಅಥವಾ ಆಯುಧಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋಕೆ ಅಂತ ಜಾಗ ಇಟ್ಕೊಂಡಿರುವಂಥ ಪ್ಲೇಸ್ಗಳಿವು. ಇವೆಲ್ಲ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಅವಶೇಷಗಳು ಹಾಳಾಗ್ತಾ ಬಂದ್ರೂ ಕೂಡ ಪ್ರಾಚೀನ ಕಾಲದಲ್ಲಿ ಕಟ್ಟಿರುವ ಇದು ಅದ್ಭುತವಾಗೇ ಇದೆ ನೋಡೋದಕ್ಕೆ. ಅದ್ಭುತವಾಗಿ ಕೋಟೆಯನ್ನು ಕಾಯೋದಕ್ಕೆ ಬಾಗಿಲು ನಿರ್ಮಾಣ ಮಾಡಿರೋದು. ತುಂಬಾ ದೊಡ್ಡದಾಗಿ ಸ್ಪೇಸಿಸ್ ಆಗಿ ಇಟ್ಕೊಂಡಿದ್ದಾರೆ. ಮೇ ಬಿ ಆ ಕಾಲದಲ್ಲಿ ದೊಡ್ಡ ದೊಡ್ಡದಾದ ಕಲ್ಲಿನ ಬಾಗಿಲುಗಳನ್ನು ಮಾಡಿಬಿಟ್ಟು, ಕಲ್ಲಿಂದ ಅಥವಾ ಮರದ ಬಾಗಿಲನ್ನು ಮಾಡಿಬಿಟ್ಟು ಕೋಟೆನ ಮುಚ್ತಾ ಇದ್ರು. ಆಚೆಯಿಂದ ಯಾರು ಬರದೇ ಇರೋ ಹಾಗೆ ಸೇಫರ್ ಸೈಡ್ಗೆ ಅಂತ ಮಾಡಿರೋದು. ಸೊ ಇದೆಲ್ಲ ಬಾಗಿಲಿನ ನಿರ್ಮಾಣ. ಈ ಥರ ಕಲ್ಲು ಹಾಸಿಗಳನ್ನು ಮಾಡಿಬಿಟ್ಟು ಮಧ್ಯದಲ್ಲಿ ಬಾಗಿಲು ಓಪನ್ ಮಾಡೋದಕ್ಕಂತ ಒಂದು ಚಿಕ್ಕ ಜಾಗವನ್ನು ಮಾತ್ರ ಇಟ್ಟಿರ್ತಾ ಇದ್ರು. ಅಷ್ಟೊಂದು ಗಟ್ಟಿಯಾಗಿ ಕಟ್ತಾ ಇದ್ರು. ಇದು ಪ್ರಾಯಶಃ ಕೋಟೆ ಬಾಗಿಲಾಗಿತ್ತು ಅಂತ ಅನಿಸುತ್ತೆ. ತುಂಬ ವೆಯ್ಟ್ ಆಗಿರೋ ಕಲ್ಲಿಂದ ಕಟ್ಟಿರುವಂಥ. ಸೊ ನಾವು ಆಲ್ಮೋಸ್ಟ್ ಎಂಟ್ರೆನ್ಸ್ ರೀಚ್ ಆಗಿದ್ದೀವಿ ಇವಾಗ. ಮತ್ತೆ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಕಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಇದು ಉದ್ದವಾದ ಒಂದೇ ಕಲ್ಲಿನಲ್ಲಿ ಮೆಟ್ಲನ್ನು ಕೆತ್ತಿರೋದು. ಬೇರೆ ಕಡೆ ಎಲ್ಲ ಕಲ್ಲನ್ನು ಸೇರಿಸ್ಬಿಟ್ಟು ಮೆಟ್ಲು ಮಾಡಿರೋದು ನೋಡಿದ್ದೀರಾ. ಬಟ್ ಇದೇನಪ್ಪ ಅಂತಂದರೆ ಕಲ್ಲಲ್ಲಿ ಮೆಟ್ಲನ್ನು ಕೆತ್ತಿದ್ದಾರೆ. ಇನ್ನು ಅಲ್ಲೇ ಸ್ವಲ್ಪ ರೈಟ್ ಸೈಡಲ್ಲಿ ಒಂದು ಚಿಕ್ಕದಾದ ನೀರಿನ ಪ್ಲೇಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದೊಂದು ಚಿಕ್ಕ ಕೆರೆ ಥರ. ಬಟ್ ಕನ್ಫ್ಯೂಷನ್ ಏನಪ್ಪ ಅಂತಂದರೆ ಇಷ್ಟೊಂದು ಎತ್ತರದ ಪ್ರದೇಶದಲ್ಲಿ ನೀರು ಹೇಗಿರೋಕ್ಕೆ ಸಾಧ್ಯ ಅಂತ. ಒಂದು ವೇಳೆ ಇದು ಮಳೆ ನೀರು ಸಂಗ್ರಹ ಮಾಡೋಕ್ಕೆ ಇಟ್ಟಿರ್ಬೋದು, ಇಲ್ಲ ಅಂದರೆ ಇಲ್ಲಿನ ನೀರಿನ ಸೆಲೆ ಏನಾದರೂ ಇರ್ಬೋದು. ಅದಕ್ಕೆ ಅಲ್ಲಿರೋ ಗಿಡ ಮರಗಳನ್ನೆಲ್ಲ ನೋಡಿದ್ರೆ ಮೇ ಬಿ ವರ್ಷ ಪೂರ್ತಿ ಇಲ್ಲಿ ನೀರಿರುವ ಚಾನ್ಸಸ್ ಜಾಸ್ತಿ ಇದೆ. ಇವೆಲ್ಲ ಅದ್ಭುತವಂಥ ವಿಚಾರಗಳು. ಯಾಕಂದರೆ ಟಾಪಲ್ಲಿರೋ ಒಂದು ಬೆಟ್ಟದ ಮೇಲೆ ಇರುವಂಥ ಪ್ಲೇಸಲ್ಲಿ ನೀರಿನ ಚಿಕ್ಕದಾದಂಥ ಒಂದು ಕೆರೆ ನಿರ್ಮಾಣ ಮಾಡೋದು ನಾವು ಅಂದ್ಕೊಂಡಿರೋಷ್ಟು ಸುಲಭವಾದ ವಿಚಾರ ಅಲ್ಲ. ಪ್ಲಸ್ ಅಲ್ಲಿ ನೀರು ಅವೈಲೇಬಲ್ ಇರೋದು ಇನ್ನೊಂದು ಅಮೇಝಿಂಗ್ ಫ್ಯಾಕ್ಟರ್. ಮತ್ತು ಹಾಗೆ ಮೇಲ್ಭಾಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಾವೀಗ ಆಲ್ರೆಡಿ ಕವರ್ ಮಾಡಿರೋದು ಮೇ ಬಿ ಒಂದು ಹಾಫ್ ಪೋರ್ಷನ್ ಮಾತ್ರ.
ಇನ್ನು ಅದರ ಮೇಲ್ಗಡೆ ಅಷ್ಟೇ ದೂರ ಮತ್ತೆ ಮುಂದೆ ಹೋಗಬೇಕು. ಸೊ ಆಲ್ಮೋಸ್ಟ್ ಇದು ಒಂದು 3.5 ಕಿಲೋಮೀಟರ್ ಮೇಲ್ಭಾಗ ನಡ್ಕೊಂಡು ಹೋಗಬೇಕಾಗಿರೋದ್ರಿಂದ ನಾವು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಮಾತ್ರ ಕ್ರಾಸ್ ಮಾಡಿದ್ದೀವಿ. ಇನ್ನು ಗುಡ್ಡದ ಪೀಕ್ನ ಕವರ್ ಮಾಡಬೇಕಂತಂದರೆ ಇನ್ನೂ ತುಂಬ ದೂರ ನಡಿಬೇಕಿದೆ. ಸುತ್ತಲೂ ದಟ್ಟವಾದ ಕಾಡು. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಅಗೇನ್ ಮತ್ತೆ ಮೇಲ್ಭಾಗದಲ್ಲಿ ಕೋಟೆಯ ಇನ್ನೊಂದಷ್ಟು ಅವಶೇಷಗಳು ಕಾಣಕ್ಕೆ ಸಿಗುತ್ತೆ ಅಕ್ಕಪಕ್ಕದಲ್ಲಿ. ಬ್ಯೂಟಿ ಏನಂದರೆ ಥಿಕ್ ಫಾರೆಸ್ಟು. ಈ ಫಾರೆಸ್ಟ್ನ ಮಧ್ಯೆ ಅಲ್ಲಲ್ಲಿ ಕೋಟೆಯ ಅವಶೇಷಗಳು, ಆಮೇಲೆ ಕಲ್ಲಿನಲ್ಲಿ ಕೆತ್ತಿರುವಂಥ ಅದ್ಭುತವಾದ ರಚನೆಗಳು ನಿಮಗೆ ನೋಡ ಸಿಗುತ್ತೆ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಮೇಲ್ಗಡೆ ಏನಿದೆ ಅಂತ ನೋಡೋದಕ್ಕೆ. ಬನ್ನಿ ಇನ್ನಷ್ಟು ಮೇಲ್ಗಡೆ ಹೋಗಿ ಇನ್ನೇನೇನಿದೆ ಅಂತ ನೋಡೋಣ. ಇನ್ನು ಕೋಟೆ ಹತ್ತನೇ ಇದ್ದೀವಿ ಮೇಲ್ಗಡೆ. ಆಲ್ಮೋಸ್ಟ್ 2.5 ಕಿಲೋಮೀಟರ್ ಕವರ್ ಮಾಡಿದ್ದೀವಿ. ಇನ್ನು ಮೇಲ್ಗಡೆ ಹೋಗ್ತಾನೆ ಇದ್ದೀವಿ. ಈ ಬೆಟ್ಟ ನೋಡಿದ್ರೆ ಹಂಗೆ ಬೆಳ್ಕೊಂಡು ಹೋಗ್ತಾನೆ ಇದೆ. ಇನ್ನು ಎಷ್ಟು ದೂರ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಈ ಕಲ್ಲು ಇವುಗಳನ್ನೆಲ್ಲ ಹೆಂಗೆ ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀವಿ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ರೀಚ್ ಆಗ್ತಾ ಇದ್ದ ಹಾಗೆ ಮತ್ತೊಂದು ಸುಂದರವಾದ ಅದ್ಭುತವಾದ ಕೋಟೆಯ ರಚನೆ ಕಾಣ ಸಿಗುತ್ತೆ. ಸೊ ಇದು ಎಂಟ್ರೆನ್ಸ್ ಹೊರಗಡೆ ಇರೋ ಕೋಟೆಗಿಂತ ಒಳಭಾಗದಲ್ಲಿರುವಂತಹ ಬಲಿಷ್ಠವಾದ ಕೋಟೆ. ಮೇ ಬಿ ರಾಜರು ಮಹಾರಾಜರು ಒಳಗಡೆ ಸೇಫ್ಟಿಗಂತ ಇರೋ ಪ್ಲೇಸ್ ಆಗಿದ್ದಿರ್ಬೋದು. ಇದನ್ನು ಅಷ್ಟೇ ಅಭೇದ್ಯವಾಗಿ ಕಟ್ಟಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕ್ಬಿಟ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಬ್ಯೂಟಿ ಏನಪ್ಪ ಅಂತಂದರೆ ಬರೀ ಕಲ್ಲಿನಲ್ಲೇ ಕಟ್ಟಿರೋದು, ಆದ್ರೂ ಅಲುಗಾಡದೆ ಹೇಗೆ ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ. ಆಮೇಲೆ ಇದು ಎಂಟ್ರೆನ್ಸು. ನಡ್ಕೊಂಡು ಹೋಗ್ತಾ ಇದ್ದರೆ ಕೋಟೆ ಕಂಪ್ಲೀಟ್ ಆದ ಮೇಲ್ಭಾಗವನ್ನು ರೀಚ್ ಆಗ್ತಾ ಇದ್ದೀವಿ. ಇವಾಗ ಬಲಿಷ್ಠವಾದ ಕೋಟೆಗಳು ಅಕ್ಕಪಕ್ಕ, ಅದರ ಒಳಗಡೆ ನೀವು ಹೋಗ್ತಾ ಇದ್ದರೆ ಒಂದು ಸೈಡಲ್ಲಿ ಪ್ರೀತಿಯಾದ ಕಾಡು, ಇನ್ನೊಂದು ಸೈಡಲ್ಲಿ ಈ ಥರ ದೊಡ್ಡದಾದ ಒಂದು ಕಲ್ಲಿನ ರಚನೆ ಕಾಣಕ್ಕೆ ಸಿಗುತ್ತೆ. ಇದನ್ನು ನೋಡಿದ್ರೆ ಮೇ ಬಿ ಆ ಕಾಲದಲ್ಲಿ ಸ್ನಾನಗೃಹನೋ ಏನೋ ಇದ್ದಿರೋ ಚಾನ್ಸಸ್ ಇದೆ ಒಳಗಡೆ. ಸೊ ಈ ಥರ ಸುಂದರವಾಗಿ ವ್ಯವಸ್ಥೆನ ಮಾಡಿದ್ದಾರೆ ಒಳಗಡೆ. ದೊಡ್ಡದಾದ ಕಲ್ಲಿನ ಕೆಳಭಾಗದಲ್ಲಿ ಸ್ನಾನ ಮಾಡುವ ರೀತಿಯಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ. ಹಾಯ್ ಗೈಸ್, ಫೈನಲಿ ನಾವು ಚಂದ್ರಗುತ್ತಿ ಬೆಟ್ಟದ ಟಾಪನ್ನು ರೀಚ್ ಆಗಿದ್ದೀವಿ. ಇದರ ಬ್ಯೂಟಿ ಏನಪ್ಪ ಅಂತಂದರೆ ಇದು ಕದಂಬ ರಾಜರಲ್ಲಿ ಸುಮಾರು 3-4ನೇ ಶತಮಾನದಷ್ಟು ಹಳೆಯ ಕಾಲದಲ್ಲಿ ಕಟ್ಟಿರುವಂತಹ ಒಂದು ಅದ್ಭುತವಾದಂತಹ ಕೋಟೆ ಮತ್ತು ಕೊತ್ತಲೆಗಳು. ಇವೇನೆಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇರುವಂತಹ ಪ್ಲೇಸ್ಗಳು. ಇಲ್ಲಿ ಬೆಟ್ಟದ ಮೇಲುಗಡೆ ಈ ಥರ ಕೋಟೆ ಕೊತ್ತಲೆಗಳನ್ನು ಕಟ್ಟಿಬಿಟ್ಟು ಅದನ್ನು ಸುತ್ತಮುತ್ತ ಇಲ್ಲಿ ನಿಂತು ನೋಡಿದ್ರೆ ನೀವು ಇಡೀ ಬನವಾಸಿ ಏರಿಯನ್ನು ಕವರ್ ಆಗುತ್ತೆ. ಸುತ್ತಲಿಂದ ಯಾರೋ ಆಕ್ರಮಣ ಮಾಡ್ತಾ ಇದ್ರು ಅಥವಾ ಏನೋ ಪ್ರಾಬ್ಲಮ್ ಇದ್ದರೆ ಎಲ್ಲಾನು ನೋಡೋಕ್ಕಾಗುವಂಥ ಒಂದು ಸುಂದರವಾದಂತಹ ಪ್ಲೇಸು. ಇದು ತುಂಬಾ ಮೇಲಿದೆ. ನೀವು ಕೆಳಗಡೆಯಿಂದ ನಡ್ಕೊಂಬರೋದಾದರೆ ಆಲ್ಮೋಸ್ಟ್ ಒಂದು 3.5 ಕಿಲೋಮೀಟ್ರನ್ನ ನಡ್ಕೊಂಬರ್ಬೇಕಾಗತ್ತೆ. ಸೊ ಅದಕ್ಕೆ ನೀವೇನಾದರೂ ಬರೋದಾದರೆ ವೆಲ್ ಪ್ಲ್ಯಾನ್ ಮಾಡ್ಕೊಂಬನ್ನಿ. ಇಲ್ಲಿ ಏನು ಡೆವಲಪ್ಮೆಂಟ್ ಆಗಿರುವಂತಹ ಫುಡ್ಡು, ನೀರು, ಯಾವುದೇ ರೀತಿ ಫೆಸಿಲಿಟೀಸು ಇಲ್ಲ. ಸೊ ಯು ಹ್ಯಾವ್ ಟು ಕಮ್ ವಿತ್ ಯುವರ್ ಓನ್ ರಿಸ್ಕ್. ಗೈಸ್, ಇದು ಚಂದ್ರಗುತ್ತಿ ಬೆಟ್ಟದ ಟಾಪು. ಸೊ ಟಾಪಲ್ಲಿರೋ ಪಿಕ್ ಪಾಯಿಂಟಲ್ಲಿ ನಾವಿದ್ದೀವಿ. ಇಲ್ಲಿ ಮೇಲ್ಗಡೆ ನೀವು ತುಂಬ ಅದ್ಭುತವಾದ ವಿಚಾರಗಳನ್ನು ನೋಡೋಕ್ಕೆ ಸಿಗುತ್ತೆ. ಇದು ಒಂದು ಚಿಕ್ಕದಾದಂತಹ ಜಲಾಶಯ. ಮಳೆ ನೀರು ಸಂಗ್ರಹ ಮಾಡೋಕ್ಕಿರ್ಬೋದು ಅಥವಾ ನೀರಿನ ಚಿಕ್ಕದಾದ ಸೆಲೆ ಕೂಡ ಇರ್ಬೋದು. ಆದರೆ ಇಲ್ಲಿ ನೀರಿರೋದು ಅದ್ಭುತವಾದಂಥ ವಿಚಾರ. ನಾನು ವಿಸಿಟ್ ಮಾಡಿರೋದು ಡಿಸೆಂಬರ್ ತಿಂಗಳಲ್ಲಿ. ಸೊ ಈ ಟೈಮಲ್ಲಿ ಕೂಡ ಇಲ್ಲಿ ನೀರು ಅವೈಲೇಬಲ್ ಇದೆ. ಇದೇ ರೀತಿ 2 ಚಿಕ್ಕದಾದಂಥ ಜಲಾಶಯಗಳು, ಒಂದು ಕೆರೆ ಥರ ಇದೆ. ಇದು ಪೂರ್ತಿಯಾದ ಕಲ್ಲಿನ ದೊಡ್ಡ ಬೆಟ್ಟ. ಸುಮಾರು ನೆಲಮಟ್ಟದಿಂದ ಒಂದು 3-3.5 ಕಿಲೋಮೀಟರ್ ಅಷ್ಟು ಎತ್ತರದಲ್ಲಿರುವಂತಹ ಅದ್ಭುತವಂತ ಬೆಟ್ಟ. ಸುತ್ತಲೂ ನೋಡಿದ್ರೆ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಕಣ್ಣಾಳತೆಯಲ್ಲಿ ಎಲ್ಲನೂ ನೋಡೋಕ್ಕೆ ಸಿಗುತ್ತೆ. ಚಂದ್ರಗುತ್ತಿ ಇರ್ಬೋದು, ಸಿಟಿ ಇರ್ಬೋದು ಕೆಳಗಡೆ ಇರೋದು, ಹಾಗೆ ಬನವಾಸಿ ಅಕ್ಕಪಕ್ಕ ಇರೋ ಎಲ್ಲವನ್ನು ನೋಡೋಕ್ಕೆ ಸಿಗುತ್ತೆ. ಇದು ನೋಡಿ ಚಿಕ್ಕದಾದಂತಹ ಕಲ್ಲಿನ ಮಂಟಪ ಥರವಾದ ಒಂದು ರಚನೆ. ಇಲ್ಲಿ ಒಳಗಡೆ ಬಂದು ನೋಡಿದ್ರೆ ನೀವು ಇದನ್ನು ಸುಂದರವಾಗಿ ರಚನೆ ಮಾಡಿದ್ದಾರೆ. ಬರೀ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರೋದು. ಮೇ ಬಿ ಸೇಫ್ಟಿ ಪರ್ಪಸ್ಗಂತ ಇಲ್ಲಿ
ಇದನ್ನು ನಿರ್ಮಾಣ ಮಾಡಿರ್ತಾರೆ. ಒಳಗಡೆ ಇದ್ದು ಕಾವಲು ಕಾಯೋ ಯೋಚನೆಯೂ ಇದ್ದಿರಬಹುದು ಮೇ ಬಿ. ಇದೊಂದು ಸುಂದರವಾದಂಥ ಕಲ್ಲಿನ ರಚನೆ. ಇದು ನೋಡಿ ಗೈಸ್, ಇನ್ನೊಂದು ವ್ಯೂ ಪಾಯಿಂಟು. ಸೊ ಬೆಟ್ಟದ ಟಾಪಲ್ಲಿ ತುಂಬಾನೇ ಟಾಪಲ್ಲಿ ಇರೋದು. ಬ್ಯೂಟಿ ಏನಂದರೆ ಪೂರ್ತಿ ಕಲ್ಲಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನಿಂತ್ಕೊಂಡು ಮೇ ಬಿ ಹಳೆ ಕಾಲ ರಕ್ಷಣೆ ಕಾಯ್ತಾ ಇದ್ರು ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರುವ ಈ ಥರ ಪ್ಲೇಸ್ನಿಂದ ನೀವು ಹೊರಗಡೆ ಏನು ನಡೀತಾ ಅಂತ ನೋಡ್ಬೋದು. ಏನಾದರೂ ಅಟ್ಯಾಕ್ ಆದರೆ ಬೈ ಚಾನ್ಸ್ ಯಾರೋ ಆಚೆಯಿಂದ ಶೂಟ್ ಮಾಡಿದ್ರು ಅಥವಾ ಬಾಣ ಗಿಡ ಪ್ರಯೋಗ ಮಾಡಿದ್ರು ಕಲ್ಲಿಗೆ ಟಚ್ ಆಗೋದ್ರಿಂದ ಒಳಗಡೆ ಇರೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಸೊ ಇವೆಲ್ಲ ತುಂಬ ಪ್ಲ್ಯಾನ್ ಮಾಡಿ ಕಟ್ಟಿರುವಂಥ ಪ್ಲೇಸ್ಗಳು. ಇದಕ್ಕೆ ನಮ್ಮ ಕದಂಬ ರಾಜರುಗಳಿಗೆ ಒಂದು ಹ್ಯಾಟ್ಸಪ್ನ ನೀವು ಹೇಳಲೇಬೇಕಾಗುತ್ತೆ. ಬನ್ನಿ ಇನ್ನು ಆಚೆ ಕಡೆ ಹೋಗ್ಬಿಟ್ಟು ಇನ್ನೂ ಎಷ್ಟೆಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಇದೆ ಅಂತ ಕವರ್ ಮಾಡೋಣ. ಹಾಗೆ ಚಿಕ್ಕ ಮಂಟಪದಿಂದ ನೀವು ಹೊರಗಡೆ ಬರ್ತಾ ಇರೋ ಹಾಗೆ ಎದುರುಗಡೆ ಇನ್ನೊಂದು ಚಿಕ್ಕದಾದಂತಹ ನೀರಿನ ಜಲಾಶಯ ಅಥವಾ ಕೆರೆ ಸಿಗುತ್ತೆ ನಿಮಗೆ. ಇದನ್ನು ಕೂಡ ಕಲ್ಲಿನ ಒಳಭಾಗದಲ್ಲಿ ನಿರ್ಮಾಣ ಮಾಡಿರುವುದು. ಬ್ಯೂಟಿ ಏನಂದರೆ ನಾನು ಡಿಸೆಂಬರ್ ತಿಂಗಳಲ್ಲಿ ವಿಸಿಟ್ ಮಾಡಿದ್ರು ಇಲ್ಲಿ ಇನ್ನೂ ನೀರಿದೆ. ಅಲ್ಲಿ ಗಿಡನ ನೋಡಿದ್ರೆ ಹೋಪ್ಫುಲ್ಲಿ ಇಲ್ಲಿ ವರ್ಷ ಪೂರ್ತಿ ನೀರಿರುವ ಸಾಧ್ಯತೆ ಇದೆ. ಆದರೆ ಇದನ್ನು ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದರೂ ಕೂಡ ಯಾವುದೇ ರೀತಿ ಮೇಲೆ ಹತ್ತಿ ಇಳಿಯುವಂತಹ ರೀತಿ ವ್ಯವಸ್ಥೆ ಇಲ್ಲದೆ ಇರೋದರಿಂದ ಇನ್ ಕೇಸ್ ಯಾರಾದರೂ ಪ್ರವಾಸಿಗರು ಇಲ್ಲಿ ಬಂದರೆ ತುಂಬಾ ಹುಷಾರಾಗಿರಬೇಕು. ಮೇ ಬಿ ಒಳಗಡೆ ಯಾರನ್ನ ಬಿದ್ದರೆ ಹೋಪ್ಫುಲ್ಲಿ ಮೇಲೆ ಬರೋದು ತುಂಬ ಕಷ್ಟ. ಯಾಕಂದರೆ ಅಕ್ಕಪಕ್ಕದಲ್ಲಿ ಮೇಲತ್ತಿ ಬರುವಂಥ ಯಾವುದೇ ರೀತಿಯಾದ ವ್ಯವಸ್ಥೆನೂ ಅವ್ರು ಇಟ್ಟಿಲ್ಲ. ಸೊ ಮೇ ಬಿ ಅದಕ್ಕೆ ಅದರ ಒಂದು ಪರ್ಪಸ್ ಇದ್ದಿರ್ಬೋದು ಈ ಥರ ಕ್ರಿಯೇಟ್ ಮಾಡೋದಕ್ಕೆ. ಬಟ್ ಇದು ತುಂಬಾ ಸುಂದರವಾಗಿದೆ. ಕಲ್ಲಿನ ನಡುವೆ ಅದ್ಭುತವಾದಂತಹ ಒಂದು ಚಿಕ್ಕ ಪಾಂಡ್ ಅನ್ಬೋದು ಅಥವಾ ಕೆರೆ, ನೀರಿನ ಅಗ್ರ ಅಂತ ಏನಾದರೂ ಕರಿಬೋದು. ಹೋಪ್ಫುಲಿ ಮಳೆ ನೀರಿನ ಜೊತೆಗೆ ಇಲ್ಲಿ ಚಿಕ್ಕದಾದ ನೀರಿನ ಸೆಲೆಯೂ ಇರೋ ಸಾಧ್ಯತೆ ಇದೆ. ಅದಕ್ಕೆ ನೀರು ಎಲ್ಲ ಟೈಮಲ್ಲೂ ಅವೈಲೇಬಲ್ ಇರುವ ಪಾಸಿಬಿಲಿಟೀಸ್ ಇದೆ. ಇನ್ನು ಸುಂದರವಾದ ಅದ್ಭುತವಾದಂತಹ ಕಲ್ಲಿನ ಬೆಟ್ಟ. ಇದು ಚಂದ್ರಗುತ್ತಿ ಬೆಟ್ಟದ ಟಾಪ್ ವ್ಯೂ. ಈ ಥರ 2 ಚಿಕ್ಕದಾದ ನೀರಿನ ಜಲಾಶಯ ಕೆರೆಗಳು ಕಾಣಸಿಗುತ್ತೆ ಮೇಲ್ಗಡೆ. ಇದು ಬೆಟ್ಟದ ಮೇಲ್ಭಾಗದ ಟಾಪ್ ವ್ಯೂ. ಇಲ್ಲಿ ತುಂಬಾ ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇರುತ್ತೆ. ಹಾಗೆ ನೋಡಿದ್ರೆ ಅದ್ಭುತವಾದಂತಹ ಸೀನ್. ಸುತ್ತಲೂ ದಟ್ಟವಾದಂತಹ ತುಂಬ ದೂರದಲ್ಲಿರುವಂಥ ಊರನ್ನು ನೋಡಬಹುದು. ಯಾಕಂದರೆ ಇದು ಸುಮಾರು ಆಲ್ಮೋಸ್ಟ್ ಸಮುದ್ರ ಮಟ್ಟದಿಂದ ನೆಲಮಟ್ಟದಿಂದ ಒಂದು 4ರಿಂದ 5 ಕಿಲೋಮೀಟರ್ ಎತ್ತರದಲ್ಲಿರೋದ್ರಿಂದಾಗಿ ಪಕ್ಕದಲ್ಲಿರುವಂತಹ ಚಂದ್ರಗುತ್ತಿ, ಬನವಾಸಿ ಎಲ್ಲನೂ ಕಾಣಕ್ಕೆ ಸಿಗುತ್ತೆ. ತುಂಬಾ ಅದ್ಭುತವಾದಂತಹ ವ್ಯೂ. ಯಾವ ರೀತಿ ನೀವು ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಸುತ್ತಮುತ್ತ ಇರುವ ಮೈಸೂರು ಮತ್ತು ಚಿಕ್ಕ ಪುಟ್ಟ ಊರುಗಳೆಲ್ಲ ಕಾಣಿಸುತ್ತೋ ಅದೇ ರೀತಿಯಾಗಿ ಇದು ಕೂಡ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಅದ್ಭುತವಾದಂತಹ ವ್ಯೂ. ಹಾಗೆ ಸುಂದರವಾದಂತಹ ರಾಜರ ಕಾಲದಲ್ಲಿ ಮಾಡಿರುವಂತಹ ಹಲವಾರು ರಚನೆಗಳನ್ನು ಇಲ್ಲಿ ನೋಡಬಹುದು. ಒಂದು ಸೇಫ್ಟಿ ಪರ್ಪಸ್ಗೆ ಕ್ರಿಯೇಟ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಇನ್ನೊಂದು
ಬನ್ನಿ ಗೈಸ್, ನೋಡೋಕೆ ತುಂಬ ಎಕ್ಸೈಟಿಂಗ್ ಆಗಿದೆ. ಒಳಗಡೆ ಏನಿದೆ ಅಂತ ನೋಡೋಣ. ನಾನು ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಆದರೆ ಒಳಗಡೆ ಮಾತ್ರ ತುಂಬಾ ಕೋಲ್ಡ್ ಆಗಿದೆ. ಅದ್ಭುತ ಏನಂದರೆ ಉದ್ದುದ್ದವಾದ ಕಲ್ಲುಗಳನ್ನು ಹಾಕಿ ಕಟ್ಟಿರೋದು. ಎಲ್ಲೂ ಯಾವುದೇ ರೀತಿ ಮರವನ್ನು ಉಪಯೋಗ ಮಾಡದೆ ಬರಿಯಾಗಿ ಕಲ್ಲಿನಿಂದಲೇ ಕಟ್ಟಿರುವಂತಹ ಅದ್ಭುತವಾದಂತಹ ಪ್ಲೇಸ್ ಇದು. ಇಷ್ಟಾದ್ಮೇಲೆ ಮೇಲ್ಗಡೆಯಿಂದ ಬೆಳಕು ಬರೋದಕ್ಕೆ ಸುಂದರವಾದ ಪ್ಲೇಸ್ನ ಇಟ್ಟಿದ್ದಾರೆ ನೋಡಿ. ಇಲ್ಲಿಂದ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಸುಂದರವಾಗಿರುವಂಥ ಚಂದ್ರಗುತ್ತಿ, ಆಮೇಲೆ ಅಕ್ಕಪಕ್ಕದಲ್ಲಿರುವಂತಹ ಬನವಾಸಿ, ಸುತ್ತಮುತ್ತ ಇರುವಂತಹ ಆಲ್ಮೋಸ್ಟ್ ಒಂದು 150ರಿಂದ 200 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಏನೇ ನಡೀತಾ ಇದ್ರು ಅದು ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ. ಯಾಕಂದರೆ ಇದು ಅಷ್ಟೊಂದು ಎತ್ತರದಲ್ಲಿದೆ. ಸುಮಾರು ನೆಲಮಟ್ಟದಿಂದ ಒಂದು 4ರಿಂದ 5 ಕಿಲೋಮೀಟರ್ ಎತ್ತರದಲ್ಲಿರೋ ಈ ಬೆಟ್ಟದ ತುದಿ ನಿಂತ್ಕೊಂಡು ನೋಡಿದ್ರೆ ಸುತ್ತಮುತ್ತ ಏನೇನಿದೆಯೋ ಅದು ಏನು ನಡೆಯುತ್ತೆ ಅಂತಂದು ಎಲ್ಲಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ರಾಜರುಗಳು ಇಲ್ಲಿ ಕೋಟೆಗಳನ್ನು ಕಟ್ಟಿ ವ್ಯೂ ಪಾಯಿಂಟ್ಗಳನ್ನು ಇಟ್ಟುಕೊಂಡು ರಾಜ್ಯವನ್ನು ಕಾಯ್ತಾ ಇದ್ರು. ಒಂದು ವೇಳೆ ಶತ್ರುಗಳು ಅಟ್ಯಾಕ್ ಮಾಡಿದ್ರೆ ಯಾವ ಥರ ಅಟ್ಯಾಕ್ ಮಾಡ್ಬೋದು, ಎಲ್ಲಿಂದ ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬಾ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಸೊ ಇದು ಸುಮಾರು ಕದಂಬರ ಕಾಲದಲ್ಲಿ ಒಂದು 3-4ನೇ ಶತಮಾನದಲ್ಲಿ ಆವಾಗಲೇ ಬಿಲ್ಟ್ ಮಾಡಿರುವಂಥ ಸುಂದರವಾದ ಪ್ಲೇಸು. ಈ ಟಾಪಿಗೆ ಬಂದು ನೋಡಿದ್ರು ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತ ಅಂದರೆ ಇಲ್ಲಿ ಎಲ್ಲ ಕಡೆಯಲ್ಲಿ ಅಲ್ಲಲ್ಲಿ ನೀರು ನಿಲ್ಲೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ನೆಲಮಟ್ಟದಿಂದ ಒಂದು 5ರಿಂದ 6 ಕಿಲೋಮೀಟರ್ ಎತ್ತರದಲ್ಲಿದ್ರೂ ಇಲ್ಲಿ ನೀರು ಒಳಗಡೆ ಸಂಗ್ರಹ ಮಾಡಿಬಿಟ್ಟು ಅಲ್ಲೂ ಇರೋದಕ್ಕೆ ವ್ಯವಸ್ಥೆ ಇದೆ ನೋಡಿ. ದೂರದಲ್ಲಿ ಕಾಣಿಸ್ತಾ ಇರೋದು ಒಂದು ಸುಂದರವಾದಂಥ ಚಿಕ್ಕ ಚಿಕ್ಕ ಕೆರೆಗಳು, ನೀರು ನಿಲ್ಲೋಕ್ಕಂತ ನಿರ್ಮಾಣ ಮಾಡಿರುವಂತಹ ಕೆರೆಗಳಿವು. ಕೆರೆ ಅಂತ ಹೇಳೋದಕ್ಕಿಂತ ಚಿಕ್ಕದಾದಂಥ ನೀರು ನಿಲ್ಲೋಕ್ಕೆ ಮಾಡಿರುವಂಥ ಪರ್ಟಿಕ್ಯುಲರ್ ಆದ ಪ್ಲೇಸ್ ಇದು. ನಾನು ಇವಾಗ ಡಿಸೆಂಬರಲ್ಲಿ ವಿಸಿಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇಂಥ ಟೈಮಲ್ಲೂ ಕೂಡ ಇಲ್ಲಿ ಇನ್ನೂ ನೀರಿದೆ. ಸೊ ಮೇ ಬಿ ವರ್ಷದ ಎಲ್ಲ ಕಾಲದಲ್ಲೂ ಇಲ್ಲಿ ನೀರಿನ ಲಭ್ಯ ಇರೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಈ ಥರ ಕರ್ನಾಟಕದಲ್ಲಿ ತುಂಬ ಪ್ಲೇಸಸ್ ಇದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಗೆ ಬಂದರೆ ನೀವು ಇಲ್ಲಿ ಅದ್ಭುತವಾದಂಥ ಪ್ಲೇಸ್ಗಳನ್ನು ಏನಕ್ಕೆ ಡೆವಲಪ್ ಮಾಡಿಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಮೇ ಬಿ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇದೊಂದು ಅದ್ಭುತವಾದಂತಹ ಪ್ರವಾಸಿ ತಾಣ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದರೆ ಈ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ರೆ ನೀವು ಮೇ ಬಿ ಮೈಸೂರು ಬೆಟ್ಟದ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರು ಸಿಟಿನ ನೋಡಿದಾಗ ಎಷ್ಟು ಕ್ಲೀನಾಗಿ ಕಾಣಿಸುತ್ತೋ ಅದಕ್ಕಿಂತಲೂ ಚೆನ್ನಾಗಿ ಇಲ್ಲಿನ ವಿಸಿಬಿಲಿಟಿ ಇದೆ. ಅದಕ್ಕೆ ಇದನ್ನು ಡೆವಲಪ್ ಮಾಡಿದ್ರೆ ಫ್ಯೂಚರಲ್ಲಿ ಇದೊಂದು ತುಂಬಾ ದೊಡ್ಡ ಪ್ರವಾಸಿ ತಾಣ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಕೈಂಡ್ಲಿ ಗೋ ಅಹೆಡ್ ಅಂಡ್ ವಾಚ್, ಸಬ್ಸ್ಕ್ರೈಬ್ ಅಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ಫ್ಯೂಚರ್ ನೋಟಿಫಿಕೇಶನ್. ಅದೇ ರೀತಿ ಹೀಗೆ ಕರ್ನಾಟಕದ